ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಮದಾನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಇವತ್ತು ಒಂದು ತುಂಬ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವೀಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಏನಂದರೆ ಇವತ್ತು ತುಂಬ ಮುಖ್ಯವಾದಂತಹ ವಿಷಯ ಅಂತ ಹೇಳಿದೆ. ಏನು ಅಂತ ಮುಖ್ಯವಾದಂತಹ ವಿಷಯ ಅಂತ ಅಂದರೆ, ನಾನು ಸುಮಾರು ದಿನಗಳಿಂದ ವಿಡಿಯೋ ಹಾಕೋದೇನೆ ನಿಲ್ಲಿಸ್ಬಿಟ್ಟಿದೆ. ಯಾಕಂತಂದರೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಆಗ್ಬೋದು ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಆಗ್ಬೋದು, ನಮ್ಮ ಜನಗಳ ಗೋಳನ್ನು ಇವತ್ತಿಗೂ ಕೂಡ ನಾನು ಅರ್ಥ ಮಾಡ್ಕೊಂಡಿಲ್ಲ. ಸುಮಾರು 2 ವರ್ಷಗಳ ಕಾಲ ಕಳೀತಾ ಬರ್ತಾ ಇದೆ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿ. ಆದರೂ ಕೂಡ ಇವತ್ತಿಗೂ ಕೂಡ ಇವರು ಈ ಖಾತಾಗೆ ಒಂದು ಪುಲಿಸ್ ಸ್ಟಾಪನ್ನು ಇಡಲಿಕ್ಕಾಗ್ತಾಯಿಲ್ಲ. ಅದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಏನಂದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮಾತಾಡಬೇಕಾಗಿರೋದು ನಮ್ಮ ಈ ಸ್ವತ್ತು 2.0ನ ಈ ಸಂಕಷ್ಟನ. ಯಾಕಂತಂದರೆ ಈ ಖಾತಾ ವಿತರಣೆ ವಿಳಂಬ ಆಗ್ತಾನೇ ಇದೆ. ನಮ್ಮ ಗ್ರಾಮೀಣ ಭಾಗದ ಜನಗಳ ಗೋಳನ್ನು ನಿಜವಾಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಅರಿತುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಿಜವಾಗೂ ಕೂಡ ತಪ್ಪಾಗಲಾರದು. ಈ ನಮ್ಮ ಕರ್ನಾಟಕ ಸರ್ಕಾರ ದಿನೇ ದಿನೇ ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಮುಖ್ಯಮಂತ್ರಿ ಬದಲಾದರು, ನಮ್ಮ ಕಂದಾಯ ಸಚಿವರು ಬದಲಾದರು, ಆದರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಸರ್ವರ್ ಡೌನ್ ಅನ್ನೋ ಒಂದು ಆಡಳಿತ ಮಾತ್ರ ಬದಲಾಗಲಿಲ್ಲ. ಈ ಸ್ಥಿರಾಸ್ತಿ ನೋಂದಣಿಗೆ ಈ ಖಾತಾ ಕಡ್ಡಾಯ ಮಾಡಿ ಸುಮಾರು 2 ವರ್ಷಗಳ ಕಾಲ ಕಳೀತಾ ಬಂದಿದೆ. ಈ 2 ವರ್ಷಗಳ ಹಿಂದೆನೇ ಇದು ಆದೇಶ ಆಗಿತ್ತು. ಆದರೂ ಕೂಡ ಈ ಸ್ವತ್ತು 2.0 ತಂತ್ರಾಂಶದ ಸಮಸ್ಯೆ ಮಾತ್ರ ಮುಂದುವರಿತಾನೇ ಇದೆ. ಇದರಿಂದ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ತೊಂದರೆ ಮೇಲೆ ತೊಂದರೆ ಆಗ್ತಾ ಇದೆ. ಯಾಕಂದರೆ ಒಂದು ಪೆಟ್ಟಾದರೆ ತಿನ್ಬೋದು, ಪೆಟ್ಟಿನ ಮೇಲೆ ಪೆಟ್ಟು ಅಂದರೆ ಗಾಯದ ಮೇಲೆ ಗಾಯ ಬೀಳ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ? ಇದು ನಮ್ಮ ಕರ್ನಾಟಕ ಸರ್ಕಾರ ತಿಳ್ಕೋಬೇಕು. ಆದರೂ ಕೂಡ ತಿಳ್ಕೊತಾ ಇಲ್ಲ. ನಾನು ಸುಮಾರು ದಿನಗಳಿಂದನೂ ಕೂಡ ಇವತ್ತಿಗೆ ಬದಲಾಗುತ್ತೆ ಅಂತ ನೋಡ್ತಾನೆ ಇದ್ದೀನಿ. ಆದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇಲ್ಲ. ಈ ನಮ್ಮ ಕರ್ನಾಟಕ ಸರ್ಕಾರ ಈ ಖಾತಾ ನೀಡುವ ತಂತ್ರಾಂಶದ ಸಮಸ್ಯೆಗೆ ಪರಿಹಾರ ಮಾತ್ರ ಇನ್ನೂ ಕೂಡ ಹುಡುಕೋದಕ್ಕೆ ಆಗ್ತಾ ಇಲ್ಲ. ಸುಮಾರು 6-7 ತಿಂಗಳಿಂದ ಜನರಿಗೆ ಈ ಡಿಜಿಟಲ್ ಖಾತೆ ವಿತರಣೆ ಇವತ್ತು ಮಾಡ್ತೀವಿ ಅಂತ ಹೇಳ್ತಾನೆ ಇದೆ. ಆದರೆ ವಿಳಂಬ ಆಗ್ತಾನೆ ಇದೆ. ಯಾವುದೇ ಸೈಟ್ ಖರೀದಿ ಅಥವಾ ಮಾರಾಟ ಪ್ರಕ್ರಿಯೆ ಪ್ರತಿಯೊಂದು ಕೂಡ ಕುಂಠಿತ ಆಗಿದೆ. ಅದರಲ್ಲೂ ನಮ್ಮ ಯಾವುದೇ ಸಬ್ ರಿಜಿಸ್ಟರ್ಡ್ ಆಫೀಸ್ಗೆ ಹೋದ್ರೂ ಕೂಡ ಖಾಲಿ ಹೊಡಿತಾ ಇದೆ. ಇದು ನಮ್ಮ ಕರ್ನಾಟಕದ ಜನರ ಗೋಳು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಯಾಕಂದರೆ ಒಬ್ಬೊಬ್ಬರ ತೊಂದರೆ ಒಂದೊಂದು ಥರ ಇರುತ್ತೆ. ಈ ಖಾತಾ ನಿಜವಾಗೂ ಕೂಡ ಯಾಕಾದರೂ ತಂತು ಈ ಡಿಜಿಟಲ್ ವ್ಯವಸ್ಥೆಯನ್ನು ಯಾಕಾದರೂ ಮಾಡಿದ್ರು ಅಂತ ನಿಜವಾಗೂ ಕೂಡ ಎಲ್ಲರ ಬಾಯಲ್ಲೂ ಅದೇ ಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಅಶೋಕ್ ಅವರು ಕೂಡ ಸ್ಪಂದಿಸಿದ್ದಾರೆ. CM, ಕಂದಾಯ ಸಚಿವರು ಎಲ್ಲರೂ ಕೂಡ ಬದಲಾದ್ರೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಈ ವಿಜಯ್ ಕರ್ನಾಟಕದಲ್ಲಿ ಒಂದು ಸಾರಿ ನಿನ್ನೆ ಇಲ್ಲ ಮೊನ್ನೆ ಮಾತಾಡ್ತಾ ಇದ್ರು. ಇದು ನಿಜವಾಗೂ ಕೂಡ ಅನ್ಫಿಟ್ಟೆಡ್ ಆಪೋಸಿಷನ್ ಲೀಡರ್ ನಮ್ಮ ಅಶೋಕ್. ನಮ್ಮ BJP ಪಕ್ಷಕ್ಕೇನೆ ನಾಚಿಕೆ ಆಗಬೇಕು. ಯಾಕಂದರೆ ಇಂಥವ್ರನ್ನ ನಮ್ಮ ಕರ್ನಾಟಕ ಸರ್ಕಾರ ಏನು ಈ ಸಮಸ್ಯೆಗಳನ್ನ ಮಾಡ್ತಾ ಇದೆ, ಅವರಿಗೆ ವಿರೋಧ ಪಕ್ಷವಾಗಿ ಇಂಥ ಒಬ್ಬ ಅನ್ಫಿಟ್ಟೆಡ್ ಪರ್ಸನ್ನನ್ನು ಕೂರಿಸಿದ್ದಾರೆ ಅಂತಂದರೆ ನಮ್ಮ BJPಗೆ ಸೇಮ್ ಅಂತಲೇ ಹೇಳಬೇಕು. ಯಾಕಂದರೆ ಮೊದಲಿಗೆಲ್ಲನೂ ನಾವು ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಒಂದು SM ಕೃಷ್ಣ ಅವರು ಸರ್ಕಾರ ಮಾಡಬೇಕಾದ್ರೆ ನಾವು ನಿಜವಾಗೂ ಕೂಡ ನಾನವಾಗ ಆ್ಯಕ್ಚುಲಿ ಕಾಲೇಜ್ ಸ್ಟೂಡೆಂಟು. ಈ
ಸೆಂಟ್ರಲಲ್ಲಿ ನಮ್ಮ ವಾಜಪೇಯಿ ಸರ್ಕಾರ ಇತ್ತು. ಅವತ್ತಿಗೆ ನನಗೆ ಇವತ್ತಿಗೂ ಕೂಡ ನಿಜವಾಗೂ ಯಾವ ಥರ ಅಂದರೆ ಇವತ್ತು ಕೂಡ ಅವೆಲ್ಲ ಕಣ್ಣು ಮುಂದೆ ಬರುತ್ತೆ. ಯಾವ ರೀತಿಯಾಗಿ ಅಂದರೆ ಪ್ರತಿಯೊಂದಕ್ಕೂ ಸ್ಟ್ರೈಕು ಆ ಥರ ಇದ್ದಾಗೇನೆ ಸರ್ಕಾರಕ್ಕೆ ಒಂದು ಭಯ ಅಂತಂದೇಳಿ ಬರೋದು. ಈ ನಮ್ಮ ವಾಟಾಳ್ ನಾಗರಾಜ್ ಅವರು ಕನ್ನಡ ಪ್ರೇಮಿ ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾರೆ. ಆದರೆ ಇಂಥವ ಸಮಸ್ಯೆಗಳ ಬಗ್ಗೆ ಮಾತ್ರ ಅವ್ರು ಯಾವತ್ತೂ ಕೂಡ ಅವರು ಮುಂದುವರಿಯಲ್ಲ. ಯಾಕಂದರೆ ನೋಡಿ, ಇವಾಗ ಬೀದಿ ವ್ಯಾಪಾರಿಗಳ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಪಾದಚಾರಿಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬೀದಿ ವ್ಯಾಪಾರಿಗಳ ಬಗ್ಗೆ ಇವ್ರಿಗೆ ಏನು ಅನುಕಂಪ ಬಂದಿದೆಯೋ ಏನೋ ಗೊತ್ತಿಲ್ಲ. ಯಾರು ಕೂಡ ನೀವು ಫುಟ್ಪಾತ್ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೇಳಿಲ್ಲ. 30 ವರ್ಷದಿಂದ ಮಾಡ್ತಾ ಇದ್ದೀವಿ, 40 ವರ್ಷದಿಂದ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಮಾಡ್ಕೊಂಡಿರೋ ಸಾಕು. ಇದನ್ನಾದರೂ ಕೂಡ ಆ ಫುಟ್ಪಾತನ್ನು ತೆರವು ಮಾಡಬೇಕು. ಯಾಕಂದರೆ ಎಷ್ಟೋ ಜನ ಮೇನ್ ರೋಡಿಗೆ ಬಂದು ಆಕ್ಸಿಡೆಂಟ್ಗಳಾಗಿರೋ ಉದಾಹರಣೆಗಳು ಎಷ್ಟೋ ಇದೆ. ಈ ಬೀದಿ ವ್ಯಾಪಾರಿಗಳಲ್ಲಿ ಎಲ್ಲಾದರೂ ನಿಖರವಾಗಿ ಒಂದು ಮಾರ್ಕೆಟ್ಗೆ ಜಾಗ ಕೊಡಿ ಅಂತ ಕೇಳಿ. ನೀವು ಆ ಜಾಗದಲ್ಲಿ ನೀವು ಎಲ್ಲನೂ ವ್ಯಾಪಾರ ಮಾಡ್ಕೊಳ್ಳಿ. ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಒತ್ತಾಯ ಮಾಡಿ. ಆದರೆ ನಾವು ಫುಟ್ಪಾತನ್ನು ತೆರವುಗೊಳಿಸಲ್ಲ, ಏನು ಬೇಕಾದರೂ ಮಾಡಿ, ಏನು ಬೇಕಾದ್ರೂ ಮಾಡ್ತೀರಾ ಅನ್ನೋ ಒಂದು ಇದಕ್ಕೆ ಬಂದಿದ್ದಾರೆ. ಅದಕ್ಕೆ ನಮ್ಮ ವಾಟಾಳ್ ನಾಗರಾಜ್ ಅಂತವರು ಸಪೋರ್ಟ್ ಮಾಡ್ತಾರೆ. ನಿಜವಾಗೂ ಹೇಳಬೇಕು ಅಂದರೆ ನಾರಾಯಣಗೌಡರು ಎಷ್ಟೋ ಮೇಲೂ ಅವರು ನಿಜವಾಗೂ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಇದನ್ನು ಫುಟ್ಪಾತನ್ನು ನಿಜವಾಗೂ ಕೂಡ ತೆರವುಗೊಳಿಸ್ಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿರೋರು ಮ್ಯಾಕ್ಸಿಮಮ್ ಆದಿವಾಸಿಗಳು, ನಮ್ಮ ಕರ್ನಾಟಕದವರು ಅಲ್ಲ. ಬೇರೆ ಕಡೆಯಿಂದ ಬಂದು ಎಲ್ಲೋ ನಾರ್ತ್ ಇಂಡಿಯಾ ಇಲ್ಲಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು. ಈವನ್ ನಾರ್ತ್ ಇಂಡಿಯಾ ಆಗ್ಬೋದು, ಅಥವಾ ತಮಿಳ್ನಾಡು ಆಗ್ಬೋದು, ಅಥವಾ ಕೇರಳ ಆಗ್ಬೋದು, ನಮ್ಮ ಕರ್ನಾಟಕದವರು ಎಷ್ಟೇ ನೀವು ಇದಕ್ಕೋಗಿ ಎನ್ಕ್ವೈರಿ ಮಾಡ್ಕೊಂಡು ಬನ್ನಿ ಕಡಿಮೆ. ಇನ್ನೊಂದು ಬಿಡದಿ ಟೌನ್ಶಿಪ್ ಬಗ್ಗೆ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋರೇ ಬೇರೆ. ರೈತರು 10 ಜನ ಇದ್ದರೆ ಇನ್ನು 90 ಜನನ ಬೇರೆ ಕಡೆಯಿಂದ ಕರ್ಕೊಬಂದು ಸ್ಟ್ರೈಕ್ ಮಾಡಿಸ್ತಾ ಇದ್ದಾರೆ ನಮ್ಮ ಅಪೋಸಿಷನ್ ಲೀಡರ್ಸ್ಗಳು ಮತ್ತು ನಮ್ಮ ಕುಮಾರಸ್ವಾಮಿ ಅವರು. ಇದು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇರುವಂತಹ ಒಂದು ಕೆಲಸಗಳಿಗೆ ಇವರು ಮಾಡ್ತಾ ಇರುವಂತಹ ಒಂದು ಸಪೋರ್ಟಿಂಗ್. ಸ್ನೇಹಿತರೆ, ಇಲ್ಲಿ ಇನ್ನೂ ಒಂದು ನಾನು ಮಾತಾಡಲಿಕ್ಕೆ ಏನು ಇಷ್ಟಪಡ್ತಾ ಇದ್ದೇನೆ ಅಂತಂದರೆ, ಈ ಸ್ವತ್ತು ಬಗ್ಗೆ. ಯಾಕಂದರೆ ಈ ಸರ್ಕಾರದ ಬಗ್ಗೆ ಎಷ್ಟೇ ಮಾತಾಡ್ತಾ ಇದ್ರು ಅದು ಫುಲ್ ಇಷ್ಟಪಡೋಕ್ಕಾಗಲ್ಲ. ಅದರಿಂದ ಸರ್ಕಾರದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗಲ್ಲ. ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ನಮ್ಮ ಸರ್ಕಾರದ ಈ ಸ್ವತ್ತು 2.0 ಯೋಜನೆ ಇಂದು ಜನರ ಆಸ್ತಿ ಹಕ್ಕನ್ನು ಕಾಪಾಡುವ ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇದು ಖಂಡಿತ ವ್ಯವಸ್ಥೆಯಲ್ಲ ಮಾನ್ಯ DK ಶಿವಕುಮಾರ್ ಅವರೇ, ಇದು ಅವ್ಯವಸ್ಥೆ ಅಂತಲೇ ಹೇಳಬೇಕು. ಯಾಕಂದರೆ ನೀವು ಮೊನ್ನೆ ಕೂಡ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇದ್ರಿ, ಅದ್ರ ಬಗ್ಗೆ ಕೂಡ ನಾನು ವೀಕ್ಷಣೆ ಮಾಡಿದೆ. ಮತ್ತು ನಮ್ಮ ಈಶ್ವರ್ ಖಂಡ್ರೆ ಅವರಂತೂ ಕೂಡ ಇಷ್ಟು ದಿನ ಆಯಿತು ಕಂಪೇರ್ ಮಾಡಿದ್ರೆ ಯಾಕೋ ಪ್ರಿಯಾಂಕಾ ಖರ್ಗೆ ಅವರೇ ಬೆಸ್ಟು ಅಂತ ನನಗಂತೂ ಅನ್ನಿಸ್ತಾ ಇದೆ. ಜನರನ್ನು ಸರ್ಕಾರಿ ಕಚೇರಿಗಳ ಮುಂದೆ ಅಲೆದಾಡುವ ಈ ಸಂಕಷ್ಟವಾಗಿ ಪರಿಗಣಿಸಿರುವುದು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷಾಂತರ ಆಸ್ತಿ ಮಾಲೀಕರು ಈ ಖಾತೆಗಳಿಗಾಗಿ ತಿಂಗಳುಗಟ್ಟಲೆ ಪರದಾಡ್ತಾ ಇದ್ದಾರೆ. ಸರ್ವರ್ ಸಮಸ್ಯೆ, ಲಾಗಿನ್ ವ್ಯವಸ್ಥೆ, GPRS ದೋಷ, ತಾಂತ್ರಿಕ ಗೊಂದಲಗಳಿಂದ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಮಸ್ಯೆ ಅನ್ನೋದು ತುಂಬಿ ತುಳುಕಾಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗೂ ಕೂಡ ತಪ್ಪಾಗಲ್ಲ. ಈ ನಮ್ಮ ಡಿಜಿಟಲ್ ದುರಾಡಳಿತ ಯಾವ ರೀತಿ ಇದೆ ಅಂತಂದರೆ, ಈ ಡಿಜಿಟಲ್ ಖಾತೆ ವಿತರಣೆ ಕ್ರಮ ಜಾರಿಗೆ ಬಂದಾಗಿನಿಂದನೂ ಕೆಲವರಿಗೆ ಅಲ್ಲ ಯಾರಿಗೂ ಕೂಡ ಈ ಖಾತಾ ಸಿಕ್ಕಿಲ್ಲ. ಓನ್ಲಿ ಗ್ರಾಮ ಠಾಣದಲ್ಲಿ ಏನು ಮಾಡಿದರೆ ಆ ಗ್ರಾಮ ಠಾಣದಲ್ಲಿ ಮಾತ್ರನೇ ಸಿಕ್ಕಿದೆ. ಮತ್ತು ಯಾರು ಈ ಟ್ಯಾಕ್ಸನ್ನು ಪೇ ಮಾಡಿ ನಮೂನೆ 3 ಇಟ್ಕೊಂಡಿದ್ರು ಅವರಿಗೆ ಸ್ವಲ್ಪ ಜನಕ್ಕೆ ಈ ಖಾತಾ ಸಿಕ್ಕಿದೆ. ಆದರೆ ಹೊಸದಾಗಿ ಯಾವ ಸರ್ವೆ ನಂಬರ್ಸಲ್ಲಿ ಲೇಔಟ್ಗಳು ಮಾಡಿದರೆ ಅನಧಿಕೃತ ಬಡಾವಣೆಗಳಿಗೆ ಯಾವುದಕ್ಕೂ ಕೂಡ ಈ ಖಾತಾ ಸಿಕ್ಕಿಲ್ಲ. ಆದರೆ ಈಶ್ವರ್ ಖಂಡ್ರೆ ಅವರು ಮೊನ್ನೆ ಹೇಳ್ತಿದ್ದಾರೆ 1,40,000 ಜನಕ್ಕೆ ನಾವು ಆಲ್ರೆಡಿ ಖಾತೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಈಶ್ವರ್ ಖಂಡ್ರೆ ಅವರೇ, ನಾನು ಸುಮಾರು PDOಗಳ ಹತ್ರ ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ಯಾವುದೇ PDOಗೂ ಕೂಡ ನೀವು ಸರ್ವೆ ನಂಬರಲ್ಲಿರುವಂತಹ ಜಾಗಗಳಿಗೆ ಲಾಗಿನ್ ಆಕ್ಸೆಸ್ ಇನ್ನೂ ಕೊಟ್ಟಿಲ್ಲ. ಸುಮಾರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಂದು ಒಂದು ಮನವಿ, ಯಾಕಂತ ಅಂದರೆ ನಿಮಗೆ
ಜನಗಳು ಒಂದೇ ಒಂದು ಇನ್ಮೇಲೆ ಕ್ವಶನನ್ನು ಕೇಳೋದಕ್ಕೆ ಬಯಸ್ತಾರೆ. ಏನಂತಂದರೆ, ಒಂದು ಸರ್ವರನ್ನೇನೆ ನೀವು ನೆಟ್ಟಿಗೆ ನಡೆಸಲಾಗದಂತೆ ಮ್ಯಾನೇಜ್ ಮಾಡಲಾಗದಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇನ್ನು ಆಡಳಿತ ಯಾವ ಥರ ಮಾಡುತ್ತೆ, ಇನ್ನು ಜನಗಳ ಸಂಕಷ್ಟಕ್ಕೆ ಯಾವ ಥರ ಬೆಂಬಲವನ್ನು ನೀವು ಸಪೋರ್ಟನ್ನು ಮಾಡ್ತೀರಾ, ಅವ್ರ ಸಂಕಷ್ಟಕ್ಕೆ ಅಥವಾ ಅವರ ಕಷ್ಟಕ್ಕೆ ಯಾವ ರೀತಿಯಾಗಿ ಬೆಂಬಲವಾಗಿ ನಿಲ್ತೀರಾ ಅನ್ನೋದನ್ನು ಇನ್ನು ಕ್ವಶನನ್ನು ಮಾಡಬೇಕಾಗುತ್ತೆ. ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ನಿಜವಾಗೂ ಕೂಡ ಒಂದು ಚೀಮಾರಿ ಹಾಕೋ ಒಂದು ಕಾಲನೂ ಬರುತ್ತೆ. ಆದರೆ ನಿಮ್ಮನ್ನು ತರಾಟೆಗೆ ತಗೊಳ್ಳೋದಕ್ಕೆ ಮುಂಚೆನೇ ನೀವೇ ಎಚ್ಚೆತ್ಕೊಂಡು, ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ನೀವು ಮಾಡಿರುವಂತಹ ಒಂದು ರೆಕಾರ್ಡ್ ರೂಮ್ ವ್ಯವಸ್ಥೆ ಆಗ್ಬೋದು, ಅಥವಾ ಒಂದು ಈ ಸ್ವತ್ತು ಆಗ್ಬೋದು, ಅಥವಾ ಒಂದು ಈ ಆಸ್ತಿ ಆಗ್ಬೋದು, ಅಥವಾ ಒಂದು ಈ ಖಾತಾ ಆಗ್ಬೋದು, ನೀವು ಯಾವ್ಯಾವುದು ಈ ಆಡಳಿತ ಅನ್ನೋ ಒಂದು ವ್ಯವಸ್ಥೆಯನ್ನು, ಈ ಡಿಜಿಟಲೈಸ್ಡ್ ಡಾಕ್ಯುಮೆಂಟ್ಸ್ ಅನ್ನೋದನ್ನು ಏನು ತಂದಿದ್ದೀರಾ, ಇದೆಲ್ಲವನ್ನು ಕೂಡ ಶೀಘ್ರವಾಗಿ ನೀವು ಒಂದು ವೇಗವನ್ನು ಮಾಡಬೇಕು. ಈ ಸರ್ವರ್ ಸಮಸ್ಯೆಗೆ ಒಂದು ಪುಲಿಸ್ ಸ್ಟಾಪನ್ನು ಇಡಬೇಕು. ಯಾಕಂದರೆ ನಮ್ಮ ಸರ್ಕಾರ, ಕಂದಾಯ ಸಚಿವರು ಶೀಘ್ರವೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿಬಿಟ್ಟು ನಿಜವಾಗೂ ಕೂಡ ಜನ ಎಷ್ಟು ದೇವ್ರುಗಳ ಹತ್ರ ಬೇಡ್ಕೊಳ್ತಾ ಇದ್ದಾರೆ ಅಂತಂದರೆ ನಿಜವಾಗೂ ಕೂಡ ನಿಮಗೆ ಇದೆಲ್ಲನೂ ಅರ್ಥಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಆದರೆ ನೀವು ಜನ ಎಲ್ಲ ನೆಮ್ಮದಿಯಿಂದ ಸುಖವಾಗಿ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ. ಆದರೆ ಜನಗಳನ್ನು ಇವತ್ತು ಒಂದು ನಿನ್ನೆ ಬೈರತಿ ಬಸವರಾಜ್ ಅವರು, ನಮ್ಮ ಸಾರಿಗೆ ಸಚಿವರು ಬಂದು ಒಂದು BMTC ಬಸ್ ಹತ್ತಿ 2 ಅವರು ರಿಯಾಲಿಟಿ ಚೆಕ್ ಮಾಡಿದ್ದಕ್ಕೇನೆ ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ಕಂಡಕ್ಟರ್ಗಳು ಯಾವ ಥರ ಬಿಹೇವ್ ಮಾಡ್ತಾರೆ, ಆಟೋ ಡ್ರೈವರ್ಸುಗಳೆಲ್ಲ ಜನಗಳ ಹತ್ರ ಯಾವ ರೀತಿ ಇದು ಮಾಡ್ತಾರೆ. ಈ ಥರ ರಿಯಾಲಿಟಿ ಚೆಕ್ಗೆ ನೀವು ಸಚಿವರಾಗ್ಬೋದು, MLAಗಳಾಗ್ಬೋದು, ನೀವು ಬಂದ್ರೇನೆ ನಿಮಗೆ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಗೊತ್ತಾಗುತ್ತೆ. ಯಾಕಂದರೆ ಇವತ್ತು ಒಂದು ಟೆಕ್ನಾಲಜಿಯನ್ನು ತಂದಿದ್ದೀರಾ, ಅದರ ಸುವ್ಯವಸ್ಥೆ ಅದನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನ ನೀವು ತೊಗೊಂಡು ಬರಬೇಕು. ಆವಾಗ ಮಾತ್ರನೇ ನೀವು ಜನಗಳಿಗೆ ಆ ವ್ಯವಸ್ಥೆಯನ್ನು ಅಥವಾ ನೀವು ಅವರಿಗೆ ಕೊಡ್ತಾ ಇರುವಂತಹ ಒಂದು ಅಭಿವೃದ್ಧಿ ಕಾರ್ಯವನ್ನು ಜನ ಮೆಚ್ಚಬೇಕು. ಆ ರೀತಿ ಮಾಡಬೇಕು. ಸುಮ್ಮನೆ ನಾವು ಡಿಜಿಟಲೈಸ್ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಅಥವಾ ಹೋಮ್ ಮಿನಿಸ್ಟರ್ ಆಗ್ಬೋದು, ಅಥವಾ RDPR ಮಿನಿಸ್ಟ್ರು, ಅಥವಾ ರೆವೆನ್ಯೂ ಮಿನಿಸ್ಟರು, ಎಲ್ಲರೂ ಕೂಡ ನೀವು ಒಂದು ಫೀಲ್ಡಿಗೆ ಇಳ್ಕೊಂಡ್ರೆ ನಿಮಗೆ ರಿಯಾಲಿಟಿ ಚೆಕ್ಕನ್ನು ಏನಂತಂದೇಳಿ ಗೊತ್ತಾಗುತ್ತೆ, ಜನಗಳ ಸಮಸ್ಯೆ ಏನಂತ ಗೊತ್ತಾಗುತ್ತೆ. ಅವಾಗಾದರೂ ಕೂಡ ನೀವು ಈ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನಾದರೂ ಮುಂದೆ ಬರ್ತೀರಾ ಏನೋ ಗೊತ್ತಿಲ್ಲ. ಯಾಕಂದರೆ ಇಷ್ಟು ದಿನ ಆದರೂ ಕೂಡ ನೀವು ಒಂದು PDO ಲಾಗಿನ್ ಆಕ್ಸೆಸ್ ಕೊಟ್ಟಿಲ್ಲ ಅಂತಂದರೆ ನಿಜವಾಗೂ ಕೂಡ ನಾಚಿಕೆಗೇಡು ಅಂತಲೇ ಹೇಳಬೇಕು ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಇದು ಯಾವತ್ತಿಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತಂದೇಳಿ ಗೊತ್ತಿಲ್ಲ. ಫ್ರೆಂಡ್ಸ್, ಯಾರೆಲ್ಲ ಅಪ್ಲಿಕೇಶನ್ ಇನ್ನೂ ಹಾಕಬೇಕಾಗಿದೆ ಅವರೆಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ರೆಡಿಯನ್ನು ಆಗಿ. ಯಾಕಂತಂದರೆ ಇನ್ಮೇಲೆ ಮನೆಗೂ ಖಾತಾ ಅನ್ನೋ ಒಂದು ಅಭಿಯಾನ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲರದು ಕೂಡ ಕೂಡಲೇ ವಿಲೇವಾರಿ ಮಾಡಲಿಕ್ಕೆ ನಮ್ಮ ಈಶ್ವರ್ ಖಂಡ್ರೆ ಅವರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾರ್ದೆಲ್ಲ ಅಪ್ಲಿಕೇಶನ್ ಹಾಕಬೇಕು ನಮ್ಮ ಆಫೀಸಲ್ಲೂ ಕೂಡ ನಾವು ಅಪ್ಲಿಕೇಶನನ್ನು ಹಾಕ್ಕೊಡ್ತೀವಿ. ಮತ್ತು ನಾವು ರಿಯಲ್ ಎಸ್ಟೇಟ್ ಎಲ್ಲ ರೀತಿಯ ಸರ್ವಿಸನ್ನು ಕೂಡ ಕೊಡ್ತೀವಿ. ಅದು ಬಂದುಬಿಟ್ಟು ನಾರ್ಮಲ್ ಚಾರ್ಜಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.